ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. 1 ವರ್ಷ ಆಗಿತ್ತು ನಾನು ನಮ್ಮ ಮನೆಗೆ ಹೋಗಿ. ತುಂಬ ಖುಷಿಯಾಗಿ ಲಗೇಜ್ನ 1 ವೀಕ್ ಬಿಫೋರಿಂದ ಪ್ಯಾಕ್ ಮಾಡ್ತಾನೆ ಇದ್ದೀನಿ. ಬಟ್ ಸ್ಟಿಲ್ ಲಾಸ್ಟ್ ಡೇವರೆಗೂ ಪ್ಯಾಕ್ ಮಾಡಿದ್ದೀನಿ. ಬಿಕಾಸ್ ನೆನಪಾಗ್ತಾನೆ ಇತ್ತು ಅದು ತೊಗೊಂಡು ಹೋಗೋಣ ಇದು ತೊಗೊಂಡು ಹೋಗೋಣ ಅಂತ. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಾಯಿತು. ನನಗಿದ್ದು ಫ್ಲೈಟ್ ಮಾರ್ನಿಂಗ್ 9 AM. ಸೊ ಐ ಸ್ಟಾರ್ಟೆಡ್ ಅರ್ಲಿ. ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಟು ಇಂಡಿಯಾ ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದೆ. ಬಟ್ ಎಲ್ಲೂ ನನಗೆ ನರ್ವಸ್ನೆಸ್ ಆಗಲಿ ಭಯ ಆಗಲಿ ಒಬ್ಬಳೇ ಹೋಗ್ತಾ ಇದ್ದೀನಿ ಅನ್ನೋ ಮೈಂಡ್ಸೆಟ್ ಆಗಲಿಕ್ಕೆ ಇರಲಿಲ್ಲ. ತುಂಬ ಎಕ್ಸೈಟ್ ಆಗಿ ಹೊರಟಿದ್ದೆ. ಬಿಕಾಸ್ ಐ ವಾಸ್ ಕ್ರೇವಿಂಗ್ ಟು ಮೀಟ್ ಮೈ ಪೇರೆಂಟ್ಸ್. ಲೈಕ್ ನಮ್ಮ ಮಮ್ಮಿ ಡ್ಯಾಡಿನ ತುಂಬ ಮಿಸ್ ಮಾಡ್ಕೊತಿದ್ದೆ. ಹಾಗೆ ನನ್ನ ತಮ್ಮನ ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ದಿಸ್ ಈಸ್ ಪರ್ತ್ ಏರ್ಪೋರ್ಟ್. ನಾನಿರೋದು ವೆಸ್ಟರ್ನ್ ಆಸ್ಟ್ರೇಲಿಯಾ ಪರ್ತ್ ಸಿಟಿಯಲ್ಲಿ. 7ಗೆಲ್ಲ ಏರ್ಪೋರ್ಟ್ ರೀಚ್ ಆಗಿ ಚೆಕ್ ಇನ್ ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಬಿಫೋರ್ 7:30. ಫ್ಲೈಟಲ್ಲಿ ಬ್ರೇಕ್ಫಾಸ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಫುಡ್ ಅಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಹಾಗಾಗಿ ಏರ್ಪೋರ್ಟಲ್ಲೇ ಫ್ರೈಸ್ ಹಾಗೆ ಬರ್ಗರ್ನ ತಿನ್ಕೊಂಡು ನಾನು ಹೊರಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಇದ್ದರು. ಸೊ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಐ ಹ್ಯಾವ್ ಟು ಟ್ರಾವೆಲ್ ಅಲೋನ್. ಈ ಸಾರಿ ಇಂಡಿಯಾ ಹೋಗೋದಕ್ಕೆ ನಾನು ಬುಕ್ ಮಾಡ್ಕೊಂಡಿದ್ದು ಥಾಯ್ ಏರ್ವೇಸ್. ದಿಸ್ ಇಸ್ ದ ಫ್ಲೈಟ್ ಐ ಆಮ್ ಟ್ರಾವೆಲಿಂಗ್. ಇಂಡಿಯಾಲಿದ್ದಾಗ್ಲೂ ನಾನು ಸೋಲೋ ಟ್ರಾವೆಲಿಂಗ್ ಎಲ್ಲ ಮಾಡಿದ್ದೀನಿ. ಬಟ್ ಆಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಇದು ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಸೋಲೋ ಟ್ರಾವೆಲ್ ಮಾಡ್ತಾ ಇರೋದು. ಬಿಕಾಸ್ ವೆನ್ ಎವರ್ ಐ ಹ್ಯಾವ್ ಟು ಟ್ರಾವೆಲ್ ಅಕ್ರಾಸ್ ದ ಕಂಟ್ರಿ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಇರ್ತಾಯಿದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಅಂದ್ಕೊಂಡೆ ನಾನು ಭಯ ಪಡ್ತೀನಿ, ನರ್ವಸ್ ಆಗ್ತೀನಿ, ಮತ್ತು ತುಂಬ ಟೆನ್ಷನ್ ಮಾಡ್ಕೊತೀನಿ, ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದ್ದವು. ಬಟ್ ಸರ್ಪ್ರೈಸಿಂಗ್ಲಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಫ್ಲೈಟ್ ಒಳಗಡೆ ಈ ರೀತಿ ಕಾಣಿಸುತ್ತೆ. ಟೇಕ್ ಆಫ್ ಆಗಿ 1 hour ಆದಮೇಲೆ ಬ್ರೇಕ್ಫಾಸ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೆಜ್ ಹಾಗೆ ನಾನ್ ವೆಜ್ ಆಪ್ಷನ್ಸ್ ಕೂಡ ಇರುತ್ತೆ. ನಾನು ತೊಗೊಂಡಿದ್ದ ಮೀಲಲ್ಲಿ ಚಿಕನ್, ರೈಸ್, ವೆಜ್ಜೀಸ್, ಡೆಸರ್ಟ್, ಬ್ರೆಡ್ ಆ್ಯಂಡ್ ಬಟರ್, ಸ್ಯಾಲೆಡ್ ಹಾಗೆ ಸಮ್ ಕೈಂಡ್ ಆಫ್ ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಮಾಡಿ. ಈ ಕಪ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ದಿಸ್ ಇಸ್ ಫಾರ್ ಹ್ಯಾವಿಂಗ್ ಸಮ್ ಟೀ. ಹಾಗೆ ಸ್ವಲ್ಪ ಟೀನ ಕುಡಿದ ಮೂವಿ ನೋಡೋಣ ಅಂತ ಆಪ್ಷನ್ಸ್ನ ಚೆಕ್ ಮಾಡ್ತಾ ಇದ್ದೆ. ಈ ಮೂವಿ ಟ್ರೈಲರ್ನ ವಾಚ್ ಮಾಡಿದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಜಸ್ಟ್ ಸ್ಟಾರ್ಟೆಡ್ ದ ಮೂವಿ. ಈ ಮೂವಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಬ್ಯೂಟಿಫುಲ್ ಮೂವಿ. ಈ ಮೂವಿಯಲ್ಲಿ ತಂದೆ ಹಾಗೆ ಮಗಳ ನಡುವೆ ಇರುವಂತಹ ಬಾಂಡ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಇದೊಂದು ಮೋಟಿವೇಶ್ನಲ್ ಮೂವಿ. ಹಾಗೆ ದಿಸ್ ಇಸ್ ನಾಟ್ ಜಸ್ಟ್ ಎ ಮೂವಿ, ಇಟ್ಸ್ ದ ರಿಯಲ್ ಸ್ಟೋರಿ. ಒಬ್ಬರ ನಿಜ ಜೀವನದ ಕಥೆಯನ್ನ ಇಲ್ಲಿ ಮೂವಿಯನ್ನಾಗಿ ಮಾಡಿದ್ದಾರೆ. ಅಮೇಝಿಂಗ್ ಮೂವಿ, ಮಸ್ಟ್ ವಾಚ್. ಎಲ್ಲರೂ ಖಂಡಿತ ಈ ಮೂವಿನ ವಾಚ್ ಮಾಡಿ. ಮೂವಿಯಲ್ಲಿ ಹೀರೋ ನೇಮ್ ಅರ್ಜುನ್. ಅರ್ಜುನ್ ಅಂಡರ್ಗೋಸ್ 20 ಸರ್ಜರೀಸ್ ವೈಲ್ ಬ್ಯಾಟ್ಲಿಂಗ್ ವಿತ್ ಕ್ಯಾನ್ಸರ್. ಡಾಕ್ಟರ್ ಅರ್ಜುನ್ಗೆ 100 days ಮಾತ್ರ ನೀನು ಬದುಕೋದು ಅಂತ ಹೇಳಿರ್ತಾರೆ. ಬಟ್ ದಟ್ ಪರ್ಸನ್ ವಾಸ್ ಸೋ ಸ್ಟ್ರಾಂಗ್. ಅವರವರ ಮೈಂಡನ್ನ ಹೇಗೆ ಮ್ಯಾನಿಪುಲೇಟ್ ಮಾಡಿದ್ರು, ಹಾಗೆ ಸರ್ಜರೀಸ್ಗೆ ಅವರನ್ನ ಅವರು ಹೇಗೆ ರೆಡಿ ಮಾಡಿಕೊಂಡ್ರು ಅನ್ನೋದನ್ನ ನೀವು ಮೂವಿ ನೋಡಿನೇ ತಿಳ್ಕೋಬೇಕು. ಸೊ ದಿಸ್ ಇಸ್ ದ ರಿವ್ಯೂ ಅಬೌಟ್ ದ ಮೂವಿ ಐ ವಾಂಟ್ ಟು ಟಾಕ್. ದೆನ್ ಐ ರೀಚ್ಡ್ ಬ್ಯಾಂಕಾಕ್ ಏರ್ಪೋರ್ಟ್. ದಿಸ್ ಇಸ್ ದ ಬ್ಯೂಟಿಫುಲ್ ಸುವರ್ಣಭೂಮಿ ಏರ್ಪೋರ್ಟ್. ಏರ್ಪೋರ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏರ್ಪೋರ್ಟಲ್ಲಿ ದ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ ಸಮುದ್ರ ಮಂಥನ ಥೀಮ್ ಇರುವಂತಹ ಈ ಒಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ನ ಮಾಡಿದ್ದಾರೆ. ಸಮುದ್ರ ಮಂಥನ ಸ್ಟೋರಿ ಯಾರಿಗೆಲ್ಲ ಗೊತ್ತು? ಸರಿ, ಈಗ ನಾನು ನಿಮ್ಗೆ ಆ ಸ್ಟೋರಿ ಹೇಳಲಾ? ಒಮ್ಮೆ ದೇವಾನುದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಳ್ತಾರೆ. ಆಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ವಿಷ್ಣು ದೇವರ ಹತ್ರ ಹೋಗ್ಬಿಟ್ಟು ನಮ್ಮ ಶಕ್ತಿನ ನಾವು ಕಳ್ಕೊಂಡ್ಬಿಟ್ಟಿದೀವಿ, ಈಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ವಿಷ್ಣು ದೇವರು ಹೇಳ್ತಾರೆ, ನೀವು ಕ್ಷೀರಸಾಗರವನ್ನ ಮಂಥನ ಮಾಡಬೇಕು, ಅದರಲ್ಲಿ ಬರುವಂತಹ ಅಮೃತವನ್ನ ನೀವು ಕುಡಿದಾಗ ನಿಮಗೆ ನಿಮ್ಮ ಶಕ್ತಿ ಮರಳಿ ಬರುತ್ತೆ ಅಂತ ಹೇಳಿರ್ತಾರೆ.
ಸೊ ದೇವತೆಗಳು ದಾನವರ ಸಹಾಯದಿಂದ ಅಂದ್ರೆ ರಾಕ್ಷಸರ ಸಹಾಯದಿಂದ ಸಮುದ್ರವನ್ನ ಮಂಥನ ಮಾಡ್ತಾರೆ. ಸಮುದ್ರವನ್ನ ಮಂಥನ ಮಾಡಿದಾಗ ಸಾಕಷ್ಟು ವಸ್ತುಗಳು ಅವ್ರಿಗೆ ಸಿಗುತ್ತೆ. ಅದರಲ್ಲಿ ಒಂದು ಅಮೃತವಾಗಿರುತ್ತೆ. ಅಮೃತವನ್ನ ದೇವತೆಗಳು ಕುಡಿದಾಗ ಅವರ ಶಕ್ತಿ ಮರಳಿ ಅವರಿಗೆ ಸಿಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಬ್ಯೂಟಿಫುಲ್ ಸಮುದ್ರ ಮಂಥನ ಸ್ಟೋರಿ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಯ್ತು ಅನ್ಕೋತೀನಿ. ಶಾಪಿಂಗ್ ಮಾಡೋದಕ್ಕೆ ಸುಮಾರು ಶಾಪ್ಸ್ ಇತ್ತು ಏರ್ಪೋರ್ಟ್ ಅಲ್ಲಿ. ಹಾಗೆ ಒಂದ್ ಸ್ವಲ್ಪ ಹೊತ್ತು ಎಲ್ಲಾ ಕಡೆ ಓಡಾಡ್ದೆ. ಅದಾಗಿದ ನಂತರ ತುಂಬಾನೇ ಟಯರ್ಡ್ ಫೀಲ್ ಆಗ್ತಿತ್ತು. ಸ್ವಲ್ಪ ಬ್ರೇಕ್ ಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಕಾಫಿನ ಆರ್ಡರ್ ಮಾಡಿ ಕಾಫಿನ ಸಿಪ್ ಮಾಡ್ತಾ ಕೂತಿದ್ದೀನಿ. ಕೆಲವೊಮ್ಮೆ ನಮ್ಗೆ ಈ ರೀತಿಯಾಗಿ ಬ್ರೇಕ್ಸ್ನ ತಗೋಬೇಕು ಅಂತ ಅನ್ಸುತ್ತೆ ಅಲ್ವಾ? ಕೆಲವೊಮ್ಮೆ ನಾವು ನಮ್ ಜೊತೆ ಹೆಚ್ಚು ಸಮಯ ಕಳಿಬೇಕು ಅಂತ ಕೂಡ ಅನ್ಸುತ್ತೆ. ನಾನು ಕಾಫಿ ಸಿಪ್ ಮಾಡ್ತಾ ಹಾಗೆ ನನ್ನ ಅಪೋಸಿಟ್ ಅಲ್ಲಿ ಜನರು ಓಡಾಡ್ತಾ ಇದ್ರು. ಅವರ ಒಂದು ಮೂಮೆಂಟ್ಸ್ ನ ವಾಚ್ ಮಾಡ್ತಾ ಹಾಗೆ ಕೂತಿದ್ದೆ. ಈ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬಾನೇ ಥ್ಯಾಂಕ್ ಯು. ಹಾಗೆ ನಿಮ್ಗೆಲ್ಲ ನಾನು ಹೇಳ್ಬೇಕು ಅನ್ಕೊಂಡಿರೋದು ಇಷ್ಟೇ. ಕೆಲವೊಮ್ಮೆ ನಾವು ಕಂಫರ್ಟಬಲ್ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಇದೇ ನಮ್ಮ ಲೈಫ್ ಅಂತ ಸ್ಟಿಕ್ ಆಗೋಗಿರ್ತೀವಿ. ಹೊಸ ಪ್ರಯತ್ನಗಳನ್ನ ಮಾಡಲ್ಲ, ಹೊಸ ರಿಸ್ಕ್ಗಳನ್ನ ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ನಿಮ್ಮ ಜೀವಕ್ಕೆ ಹಾನಿಯಾಗುತ್ತೆ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಅಂತ ರಿಸ್ಕ್ಗಳನ್ನ ತಗೊಳ್ಬೇಡಿ. ಒಂದ್ ವೇಳೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ದು ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಒಂದ್ ಹೆಜ್ಜೆ ಮುಂದೆ ಇಟ್ಟು ನೋಡಿ. ನೀವು ನಿಮ್ಮ ಲೈಫ್ನ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿ ಹೋಗುತ್ತೆ. ನನ್ನ ಈ ಒಂದು ವ್ಲಾಗ್ ಹೊಸದಾಗಿ ಟ್ರಾವೆಲ್ ಮಾಡ್ತಾ ಇರೋ ಎಲ್ಲ NRIಸ್ಗೂ ಕನೆಕ್ಟ್ ಆಗುತ್ತೆ. ಏರ್ಪೋರ್ಟ್ ಒಳಗೆ ನೀವು ಬರಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ ಚೆಕ್ ಇನ್, ದೆನ್ ಸೆಕ್ಯೂರಿಟಿ ಚೆಕ್, ಹಾಗೆ ಇಮಿಗ್ರೇಷನ್. ಈ 3 ಸ್ಟೆಪ್ಸ್ನ ನೀವು ಕಾಮಾಗಿ ಹ್ಯಾಂಡಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ದೆನ್ ಯುವರ್ ಜರ್ನಿ ವಿಲ್ ಬಿ ಹ್ಯಾಪಿ ಟ್ರಾವೆಲ್. ದಿಸ್ ಇಸ್ ಮೈ ಸೆಕೆಂಡ್ ಫ್ಲೈಟ್ ಫ್ರಮ್ ಬ್ಯಾಂಕಾಕ್ ಟು ನಮ್ಮ ಬೆಂಗಳೂರು. ಇದು ನನ್ನ ನೈಟ್ ಮೀಲ್. ಆಲ್ಮೋಸ್ಟ್ ಈ ಫ್ಲೈಟ್ ನನಗಿದ್ದು 9:30ಗೆ. ಸೊ ಐ ಹ್ಯಾಡ್ ಮೈ ಡಿನ್ನರ್ ಹಿಯರ್. ಸೆಕೆಂಡ್ ಫ್ಲೈಟಲ್ಲಿ ನನಗೆ ಇಂಡಿಯನ್ ಮೀಲೇ ಕೊಟ್ಟಿದ್ರು. ಸೊ ಐ ವಾಸ್ ಟು ಹ್ಯಾಪಿ ಟು ಹ್ಯಾವ್ ಅವರ್ ಇಂಡಿಯನ್ ಫುಡ್. ತುಂಬ ಖುಷಿಯಾಗಿನೇ ಊಟ ಮಾಡಿ ಮೂವಿನ ನೋಡಿಕೊಂಡು ಹಾಗೆ ಫ್ಲೈಟಲ್ಲಿ ನನಗೆ ಇನ್ನೊಂದು ವಿಚಾರ ತುಂಬ ಫೇವ್ರೇಟ್ ಏನಂದರೆ ಈ 3D ನ್ಯಾವಿಗೇಷನ್ನ ನೋಡೋದು. ಎಲ್ಲ ಕಂಟ್ರೀಸ್ನೂ ಈ ನ್ಯಾವಿಗೇಷನಲ್ಲಿ ನೋಡ್ಬೋದು. ಯಾವ ಕಂಟ್ರಿಯಲ್ಲಿ ಹೆಚ್ಚು ಲ್ಯಾಂಡ್ ಇದೆ, ಯಾವ ಕಂಟ್ರಿಯಲ್ಲಿ ವಾಟರ್ ಹೆಚ್ಚಾಗಿದೆ ಅಂತ ಕೂಡ ನೋಡ್ಬೋದು. ಹಾಗೆ ಕೆಲವೊಮ್ಮೆ ಟ್ರಾವೆಲ್ ಮಾಡುವಾಗ ನಾವು ಸೀ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಭಯ ಕೂಡ ಆಗುತ್ತೆ ಆ ಟೈಮಲ್ಲಿ, ಬಟ್ ಐ ಲವ್ ದ ಜರ್ನಿ. ಫೈನಲಿ ಐ ರೀಚ್ಡ್ ನಮ್ಮ ಬೆಂಗಳೂರು. ಮಧ್ಯರಾತ್ರಿ 1 o'clock ಆಗಿತ್ತು ನಾನು ಬಂದಾಗ ಬ್ಯಾಂಗ್ಳೂರ್ಗೆ. ನನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಡ್ಯಾಡಿ ಹಾಗೆ ನನ್ನ ತಮ್ಮ ಬಂದಿದ್ರು. ಸೊ ಐ ವಾಸ್ ಸೂಪರ್ ಎಕ್ಸೈಟೆಡ್ ಟು ಸಿ ದೆಮ್. ಹಾಗೆ ತುಂಬ ಖುಷಿ ಆಯಿತು ನನಗೆ ಬ್ಯಾಂಗ್ಳೂರಿಗೆ ಬಂದಿದ್ದು. ಚಂದ ಮಾತಾಡ್ಕೊಳ್ತಾ ವಿ ಸ್ಟಾರ್ಟೆಡ್ ಅ ಜರ್ನಿ ಟುವರ್ಡ್ಸ್ ಮೈ ಸಿಟಿ ಚಿತ್ರದುರ್ಗ. ಆನ್ ದಿ ವೇ ಒಂದು ಬ್ರೇಕ್ ತಗೊಂಡ್ವಿ, ಕಾಫಿ ಬ್ರೇಕ್. ಸೊ ಕೆಫೆ ಹತ್ರ ಸ್ಟಾಪ್ ಮಾಡಿದ್ವಿ. ಎಷ್ಟು ಮಾತಾಡಿದೀವಿ ಅಂದ್ರೆ ಓ ಮೈ ಗಾಡ್, ಬೆಳಗ್ಗೆ ದುರ್ಗ ರೀಚ್ ಆಗೋವರೆಗೂ ಮಾತಾಡಿದೀವಿ. ಈ ವ್ಲಾಗ್ದು ವಾಯ್ಸ್ ಓವರ್ ಕೊಡುವಾಗ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಅಂಡ್ ಕಾಫ್ ಆಗಿತ್ತು. ಬಟ್ ಸ್ಟಿಲ್ ಐ ಟ್ರೈಡ್ ಮೈ ಬೆಸ್ಟ್. ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.